ನಿಮ್ಗೆ ಹೇಳಿ ಮಾಡಿದ ಪಾತ್ರ ಅಂತ ಹೇಳ್ಬೋದಾ? ನಿಭಾಯಿಸೋದಕ್ಕೆ ಸುಲಭ ಆಯ್ತು ಅಂತ ಅನ್ಸುತ್ತಾ? ಎಲ್ಲ ನಿಮ್ಮಂತ ಕಲಾವಿದರ ಕರುಣೆ, ಕೃಪೆ ಇದೆ ಇದು ಹೊಗಳ್ತಾ ಇದ್ದೀರಾ. ಥ್ಯಾಂಕ್ ಯು. ಇಲ್ಲ, ಆಕ್ಚುಲಿ ನಾನ್ ಕೇಳ್ಪಟ್ಟ ಹಾಗೆ ಇವರು ತುಂಬಾ ಫ್ರೆಂಡ್ಲಿ. ಸೊ ಎಲ್ರನ್ನೂ ಯಾರನ್ನು ನಿಷ್ಠೂರ ಮಾಡ್ಕೊಳ್ಳುವಂತ ವ್ಯಕ್ತಿ ಅಲ್ಲ. ಸೊ ಅದನ್ನ ಕೇಳಿದೀನಿ, ಒಳ್ಳೇದನ್ನೇ ಕೇಳಿರೋದು, ನೀವೇನೇನು ಅನ್ಕೋಬೇಡಿ. ಸೊ ಎಸ್, ಸಿನಿಮಾ ವಿಷಯಕ್ಕೆ ಬರ್ಬೇಕು ಬಂದ್ರೆ ಬಾಬಿ ಮ್ಯಾಮ್ ತುಂಬಾ ಒಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಇಂಡಸ್ಟ್ರಿಗೆ. ತುಂಬಾ ಚೆನ್ನಾಗಿದೆ, ಎಲ್ರ ಪಾತ್ರ ತುಂಬಾ ಚೆನ್ನಾಗಿದೆ, ಹಾಗೆ ಹಾಡುಗಳು ತುಂಬಾ ಚೆನ್ನಾಗಿದೆ. ಅಂಡ್ ಸಿನಿಮಾ ಮೊದಲಿಗೆ ಎಲ್ಲಿ ಹೋಗ್ತಾ ಇದೆ, ಏನ್ ಆಗ್ತಾ ಇದೆ ಅನ್ನೋ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆ. ಹೋಗ್ತಾ ಹೋಗ್ತಾ ಸೆಕೆಂಡ್ ಹಾಫ್ ಅಲ್ಲಿ ಪ್ರತಿಯೊಂದು ರಿವೀಲ್ ಆಗ್ತಾ ಬರ್ತಿದ್ದಂಗೆ ಸಿನಿಮಾ ಇಂಟ್ರೆಸ್ಟಿಂಗ್ ಆಗ್ತಾ ಇರುತ್ತೆ. ಅಂಡ್ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ. ಏನು ಅಂತಂದ್ರೆ, ಈ ಇತ್ತೀಚಿನ ದಿನಗಳಲ್ಲಿ ಕೂಡು ಕುಟುಂಬ ನಾವು ನೋಡೋದೇ ಇಲ್ಲ, ತುಂಬಾ ರೇರ್ ಜಾಯಿಂಟ್ ಫ್ಯಾಮಿಲಿ ಅನ್ನೋದು. ಸೊ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ಒಂದು ಹಾಳಾಗ್ದಿರೋ ಹಾಗೆ, ಆ ಕುಟುಂಬ ಒಂದು ಒಡೆದು ಹೋಗ್ದಿರೋ ಹಾಗೆ ಒಂದು ಒಳ್ಳೆ ಪಾತ್ರನ ಶೈನ್ ಅವ್ರು ನಿಭಾಯಿಸಿದ್ದಾರೆ. ಮೆನಿ ಕಂಗ್ರ್ಯಾಚುಲೇಷನ್ಸ್. ಐ ಥಿಂಕ್ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಈ ತರದೊಂದು ಪಾತ್ರ ಸಿಗ್ಬೇಕು ಅಂತ ಆಸೆ ಪಡ್ತಾರೆ. ಸೊ ಐ ಥಿಂಕ್ ದಿಸ್ ಇಸ್ ಒನ್ ಸಚ್ ಕ್ಯಾರೆಕ್ಟರ್, ಒನ್ ಸಚ್ ರೋಲ್. ಅಂಡ್ ಅಂಕಿತಾ ಡನ್ ಅ ಫ್ಯಾಬ್ಯುಲಸ್ ಜಾಬ್ ಆಸ್ ಯೂಶುವಲ್. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ. ಅಂಡ್ ಒಂಥರ ಅವಳು ಆಕ್ಚುಲಿ ಒಂದು ಹೆಂಡತಿಯಾಗಿ, ನ್ಯೂಲಿ ಮ್ಯಾರಿಡ್ ಹೆಂಡತಿಯಾಗಿ ಏನ್ ನಿಭಾಯಿಸ್ಬೇಕೋ, ಹೇಗಿರ್ಬೇಕೋ ಹಾಗೆ ಮಾಡಿದಾಳೆ ಅವಳು. ತುಂಬಾ ಚೆನ್ನಾಗಿದೆ. ಸೊ ಕಂಗ್ರ್ಯಾಚುಲೇಷನ್ಸ್, ಮೆನಿ, ಆಲ್ ದ ವೆರಿ ಬೆಸ್ಟ್. ಎಲ್ಲ ಇಡೀ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೆಯದಾಗಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಒಬ್ಬ ಕೀಬೋರ್ಡ್ ಪ್ಲೇಯರ್ ಆಗಿ ನಿಮಗೆ ಪರಿಚಯವಾದಂತಹ ಹುಡುಗ ಅಜೀಶ್ ಇವತ್ತು ಒಂದು ಚಿತ್ರದ ನಿರ್ಮಾಪಕನಾಗಿ ಜೊತೆ ನಿಂತಿರೋದು ಬಹಳ ದೊಡ್ಡ ಸಾಧನೆ. ಸಂಗೀತದಲ್ಲಿ ತುಂಬಾ ಎತ್ತರಕ್ಕೆ ಬೆಳೆದು ಒಂದು ಒಳ್ಳೆ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾಗಳ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸ್ಕೊಂಡಿದ್ದಾನೆ. ನಮಸ್ಕಾರ. ನಮ್ಮ ಫಸ್ಟ್ ಮೊದಲ ಹೆಜ್ಜೆ ನಿರ್ಮಾಣ ಮಾಡಿದ್ವಿ. ಸೊ ಇವತ್ತು ಫಸ್ಟ್ ಪ್ರೀಮಿಯರ್ ಶೋ ಆಗಿದೆ. ದಯವಿಟ್ಟು ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನೀವೆಲ್ಲರೂ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು. ನಾಳೆ ರಾಜ್ಯಾದ್ಯಂತ ನಮ್ಮ ಜಸ್ಟ್ ಮ್ಯಾರೇಜ್ ಸಿನಿಮಾ ರಿಲೀಸ್ ಆಗ್ತದೆ. ಸೊ ಎಲ್ಲರೂ ನಮ್ಮ ಥಿಯೇಟ್ರಿಗೆ ಬಂದು ನಮ್ಮ ಇಡೀ ತಂಡಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಡೂ ಕಮ್. ಎಲ್ಲರೂ ಸಿನಿಮಾಗೆ ಬಂದು ನಮ್ಮ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ, ಕನ್ನಡದ ಕಣ್ಮಣಿಗಳಿಗೆ ನಮಸ್ಕಾರ ಅಂತ ಹೇಳ್ದ. ನಮ್ಮ ಜಸ್ಟ್ ಮ್ಯಾರೇಜ್ ಚಿತ್ರ ಆಗಸ್ಟ್ 22ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ. ಈಗ ಆಲ್ರೆಡಿ ಪ್ರೀಮಿಯರ್ ಶೋ ಮುಗಿದಿದೆ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅಂಡ್ ಒಂದೊಳ್ಳೆ ಫ್ಯಾಮಿಲಿ ಡ್ರಾಮಾ ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮ ಸ್ಯಾಂಡಲ್ವುಡ್ಗೆ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನೀವು ಅಷ್ಟೇ ನಿಮ್ಮ ಕುಟುಂಬ ಸಮೇತ ಹೋಗಿ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಒಂದೊಳ್ಳೆ ಮೆಸೇಜ್ ಇದೆ, ಒಂದೊಳ್ಳೆ ಹಾಡುಗಳಿದೆ. ಅಂಡ್ ಪ್ರೀಮಿಯರ್ ಶೋ ಅಲ್ಲಿ ಬರ್ತಿರೋಂತಹ ರೆಸ್ಪಾನ್ಸಸ್ ನೋಡಿದ್ರೆ ತುಂಬಾನೇ ಖುಷಿ ಆಗ್ತಿದೆ. ಎಲ್ಲೋ ಒಂದ್ ಕಡೆ ಒಂದು ರೀತಿಯಾದ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸಿನಿಮಾನ ನೋಡಿ ಹೊರಗಡೆ ಬಂದವ್ರಿಗೆ. ಇದೇ ರೀತಿ ಪ್ರೋತ್ಸಾಹ ನೀಡ್ತಾ ಇರಿ. ಅಂಡ್ ಒಂದೊಳ್ಳೆ ಪಾತ್ರ ಮಾಡಿದ್ದೀನಿ ನಾನು ಸಹನಾಗಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. నా పేరు శ్రీను. This is my first film. After 317 films, this is my first film. Very rare to get a character like this. I mean, there are almost 15 to 16 characters in the film. Every character has a start, every character has a meaning, every character has a finish. Very rare script. And I think I'm blessed by the God. Thank you, Bobby ma'am, for this role. Every family person from 6 to 18 years can connect to the script and they will enjoy from start to finish. Whatever we think will not happen on screen. Every scene is going to be a surprise. Every scene is going to be a twist and turn. I am happy that I have entered into Kannada film industry and I am very confident with this film I will definitely keep on seeing you
every month. Thank you. ಎಲ್ರಿಗೂ ನಮಸ್ಕಾರ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನನ್ನ ಡೆಬ್ಯೂ ಡೈರೆಕ್ಷನ್. ಸೊ ಜಸ್ಟ್ ಮಾಡಿ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಸೊ ನೀವೆಲ್ಲರೂ ನೋಡಿ ಯು ಹ್ಯಾವ್ ಟು ಟೆಲ್, ನೀವೇ ಆನ್ಸರ್ ಮಾಡಬೇಕು. ಬಿಕಾಸ್ ನಾವು ಮಾಡಿದ್ದೀವಿ, ನಮ್ಮ ಕೆಲಸನ ಮಾಡಿ ನಿಮ್ಮ ಮುಂದೆ ತಂದಿದ್ದೀವಿ. ಸೊ ಎಲ್ಲ ಥರದ ಏಜ್ನವ್ರಿಗೂ ಕನೆಕ್ಟ್ ಆಗ್ಬೋದು ಈ ಕ್ಯಾರೆಕ್ಟರ್. ಸೊ ಪ್ಲೀಸ್ ನೋಡಿ, ವಾಟ್ ಎವರ್ ಯು ಫೀಲ್, ಆ್ಯಂಡ್ ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಮುಂದಕ್ಕೆ ಏನೋ ಚೆನ್ನಾಗಿ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಬಾಬಿ ಮೇಡಮ್ ನನಗೆ ತುಂಬ ವರ್ಷದಿಂದ ತುಂಬ ಒಳ್ಳೆ ಫ್ರೆಂಡ್, ಎಲ್ಲರಿಗೂ ಗೊತ್ತು. ಅವ್ರು ತುಂಬ ಒಳ್ಳೆ ಮ್ಯೂಸಿಷಿಯನ್, ಸಿಂಗರ್, ಮತ್ತು ನನ್ನ ಫೇವ್ರೇಟ್ ಅವರಂತ ಕ್ಲೋಸ್ ಫ್ರೆಂಡ್. ಅಜಿತ್ ಅವ್ರ ಮ್ಯೂಸಿಕ್ ಇಂದ ತುಂಬ ಇಷ್ಟ. ಏನಂದ್ರೆ ನನಗೆ ಇವರಿಬ್ರು ತುಂಬ ಫೇವ್ರೇಟ್. ಆಕ್ಚುಲಿ ಸಿನಿಮಾ ನೋಡ್ತಾ ಇದ್ದಾಗ ನನ್ನ ಮಗನಿಂದ ಕ್ಯಾರೆಕ್ಟರ್ ನೋಡ್ತಾ ಇದ್ದಾಗ ಅನಿಸ್ತಿತ್ತು ಶೈನ್ ಶೆಟ್ಟಿ ಅವ್ರಿಗೆ ಕಾರ್ ಫಾಸ್ಟಾಗಿ ಓಡಿಸೋದು ಕೋಪದಿಂದ. ನೀವು ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಬೇಕು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮತ್ತು ಹೀರೋ ಕಡೆಗಂತೂ ಅಜಿತ್ ಸೂಪರಾಗಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಮತ್ತು ಎಲ್ಲ ಆಕ್ಟರ್ಸು ತುಂಬ ಒಳ್ಳೊಳ್ಳೆ ಪಾತ್ರಗಳಿದೆ. ಮತ್ತೆ ಟ್ವಿಸ್ಟ್ ಎಷ್ಟೊಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಚಿಕ್ಕವಳಿಂದ ನನಗೆ ಹೆಣ್ಮಕ್ಳು ಇಷ್ಟ. ಅದು ಹೆಣ್ಮಕ್ಳು ಎಲ್ಲ ಕಡೆ ಒಂದು ದೊಡ್ಡ ಕೆಲಸ ಇದೆ. ಡೈರೆಕ್ಟರ್ ಅಂದರೆ, ಫಿಲ್ಮ್ ಡೈರೆಕ್ಟರ್ ಅಂದರೆ ಅದಕ್ಕೆ ತುಂಬ ಕಷ್ಟ. ಬಟ್ ಬಾಬಿಲೈನ್ ಶೂಟಿಂಗ್ ನಿಂತಾಗ ಅವ್ರು ಎಷ್ಟು ಕಮಾಂಡಿಂಗ್ ಆಗಿ ಎಷ್ಟು ಇದಿರಬೇಕು, ತುಂಬ ಖುಷಿ ಆಯಿತು ಅವ್ರ ಕೆಲಸ ಮಾಡಿರೋದು. ಅವ್ರು ಫಸ್ಟ್ ಮೂವಿ ಅಂತ ಹೇಳೋಕ್ಕಾಗಲ್ಲ, ನೋಡಿ ಫಸ್ಟ್ ಮೂವಿ. ಮತ್ತು ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ನಿಮ್ಮೆಲ್ಲರಿಗೂ ಫಸ್ಟ್ ಮ್ಯಾರೇಜ್. అందరికీ నమస్కారం. அந்த ஒரு வார்த்தை தான் தெரியும். எல்லாருக்கும் நமஸ்காரம். ಎಲ್ಲರಿಗೂ ನಮಸ್ಕಾರ. ಜಸ್ಟ್ ಮ್ಯಾರೀಡ್ ಮೂವಿ ಡೆಫಿನೆಟ್ ಹಿಟ್ ಆகும். பிகாஸ் இட்ஸ் a fully ஃபேமிலி ஓரியன்ட் மூவி. எல்லா ஏஜ் குரூப்புக்கும் கண்டிப்பா பிடிக்கும். ஸ்பெஷலி ஷைன், அங்கிதா ரொம்ப 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 நல்லா பண்ணியிருக்காங்க. இதை வந்து எப்படி சொல்றது, எல்லா ஏஜ் குரூப்பும் பிடிக்கும். எனக்கு தெரிஞ்சு சின்ன பிள்ளைலேருந்து வயசானவங்களுக்கு பிடிக்கும். ப்ளீஸ் ஃபேமிலியோட வந்து பாருங்க, டெஃபினட்டா நீங்க லைக் பண்ணுவீங்க. ஏன்னா எனக்கு கன்னடா பெருசா தெரியாது, லாங்குவேஜ் தெரியாத நானே இந்த படத்தை அவ்வளோ ரசிச்சு பார்த்தேன். ஸோ அவ்வளோ அழகா இருக்கு படம். லேடி டைரக்டர் நானே டவுன் பண்ண மாட்டேன். பிகாஸ் நான் எப்பவுமே லேடிஸை ப்ரௌடாக சொல்லுவேன். ஸோ லேடி டைரக்டர் எடுத்தாங்கன்னா ஜென் டைரக்டர் எடுத்தாங்க, மூவி தான். பாபி மேம் ஃபர்ஸ்ட் டைம் பண்ணியிருக்காங்க. ஸோ ப்ளீஸ் சப்போர்ட். ஏன்னா எப்படி சொல்றது, டாமினேட்டிங் நம்ம இருக்கிறது இல்லையா. ஸோ அதில் வந்து ஒரு லேடி டைரக்டர் வரதை வந்து பெருசா கொண்டு வரதில்லை எப்பவுமே. ஸோ சப்போர்ட் பண்ணுங்க பாபி மேம்க்கு. அவ்வளோ நல்லா படம் பண்ணியிருக்காங்க. இதில் நான் 2 சாங் கொரியர் பண்ணியிருக்கேன். அபிமானி அந்த சாங், அதுக்கப்புறம் தப்பு மாடுது சஹஜா. ஸோ படம் வந்து பாருங்க. தேங்க்யூ ஸோ மச்.